ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹಿಳಾ ಅಧ್ಯಯನದ ಸೇರ್ಪಡೆ 1970ರ ವೇಳೆ ಭಾರತದಲ್ಲಿ ಹಲವಾರು ಸಾಮಾಜಿಕ ಹೋರಾಟಗಳು ನಡೆಯುತ್ತಿದ್ದವು ನಿಜ. ಈ ಹೋರಾಟಗಳಲ್ಲಿ ಮಹಿಳೆಯರೂ ಇದ್ದರು. ಆದರೆ ಈ ಯಾವ ಹೋರಾಟಗಳು ಮಹಿಳಾ ಪ್ರಶ್ನೆಗಳನ್ನು ಗಮನಿಸಲಿಲ್ಲ. ಆ ಹೋರಾಟಗಳಲ್ಲಿ ಇದ್ದ ಮಹಿಳೆಯರೂ ಇದನ್ನು ಪ್ರಶ್ನಿಸಲಿಲ್ಲ. ಇದೇ ವೇಳೆಯಲ್ಲಿ ಮುಂಬೈನ SNDT ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕಿ ನೀರಾ ದೇಸಾಯಿಯವರು ಸಮಾನತೆಯ ಎಡೆಗೆ ವರದಿಯನ್ನು ಗಮನಿಸಿದರು. ಸಮಾಜ ಸುಧಾರಣೆ ಎಂಬ ಚಿಂತನೆಯಲ್ಲಿ ಮಹಿಳೆಯರಿಗೆ ಶಿಕ್ಷಣದ ಅವಕಾಶಗಳು ಇರಬೇಕು ಎಂಬ ಮಾತೇನೋ ಇತ್ತು. ಆದರೆ ಅದರಲ್ಲಿ ಬರೀ ಗೊಂದಲಗಳೇ ಇದ್ದವು. ಮಹಿಳಾ ಶಿಕ್ಷಣ ಎಂಬುದರ ವ್ಯಾಖ್ಯಾನವು ಮೇಲು ಜಾತಿ ಮೇಲು ವರ್ಗಗಳ ಪಿತೃಪ್ರಧಾನತೆಯ ಚಿಂತನೆಗಳನ್ನು ಪುಷ್ಟೀಕರಿಸುವಂತೆಯೇ ಇತ್ತು. ಮಹಿಳಾ ಶಿಕ್ಷಣ ಎಂದರೆ ಸ್ಥಿರ ಮಾದರಿ ಹೆಣ್ಣು ಪಾತ್ರಗಳ ಕರ್ತವ್ಯಗಳೇ ಆದ ಮನೆವಾರ್ತೆ, ಕುಟುಂಬದ ಆರೈಕೆ, ತಾಯ್ತನ ಎಂಬ ಸಂಗತಿಗಳನ್ನು ಈ ಕಾಲಕ್ಕೆ ಹೊಂದುವ ಆಧುನಿಕ ಮಾದರಿಗಳಲ್ಲಿ ಬೋಧಿಸಲಾಗುತ್ತಿತ್ತು. ಶಿಕ್ಷಣ ವ್ಯವಸ್ಥೆಯು ಮೂಲಭೂತವಾಗಿ ಪಿತೃಪ್ರಧಾನ ಸಂಸ್ಥೆಯೇ ಆಗಿದೆ ಎಂದ ಮೇಲೆ ಪಿತೃಪ್ರಧಾನ ಚಿಂತನೆಗೆ ಹೊಂದುವಂತೆ ಹೆಣ್ಣನ್ನು ಸಿದ್ಧಪಡಿಸುವ ಕೆಲಸವನ್ನೇ ಅದು ಮಾಡುತ್ತದೆ. ಈಗಿನ ಹೆಣ್ಣು ಈಗಿನ ಕಾಲದ ಗಂಡನ ಮಕ್ಕಳ ಅಗತ್ಯಗಳನ್ನು ಪೂರೈಸಲೆಂದು ಮಾತ್ರವೇ ಶಿಕ್ಷಣ ಪಡೆಯುತ್ತಿದ್ದಳು. ಅವಳ ಸ್ವಂತದ ವೇಷಭೂಷಣಗಳು, ಮಾತುಗಳು, ನಡವಳಿಕೆಗಳು ಎಲ್ಲವೂ ಇದಕ್ಕಾಗಿಯೇ ಸಿದ್ಧಗೊಳ್ಳಬೇಕಿತ್ತು. ಮಹಿಳಾ ಶಿಕ್ಷಣದ ಎಲ್ಲಾ ಕೋರ್ಸುಗಳು ಈ ಪಾಠಗಳಲ್ಲಿ ಚೆನ್ನಾದ ತರಬೇತಿಯನ್ನು ನೀಡಲು ಸಿದ್ಧವಾಗಿ ನಿಂತಿದ್ದವು. ಈ ಬಗೆಯ ಶಿಕ್ಷಣವು ಮಹಿಳೆಗೆ ವಿದ್ರೋಹವನ್ನೇ ಬಗೆಯುತ್ತದೆ. ಆಧುನಿಕ ಶಿಕ್ಷಿತ ಹೆಣ್ಣು ಪ್ರಗತಿಯ ಹೆಸರಿನಲ್ಲಿ ಹೊಸ ಭ್ರಮಾಜಾಲಗಳಲ್ಲಿ ಸಿಲುಕಿರುತ್ತಾಳೆ. ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳಾ ಅಭಿವೃದ್ಧಿ ಎಂಬ ಮಾತು ಬಂದರೂ ಅದು ಭ್ರಮಾತ್ಮಕವಾಗಿ ಮಾತ್ರವೇ ಇರುತ್ತದೆ. ಸರ್ಕಾರಗಳು ಜಾರಿಗೊಳಿಸುವ ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನೂ ಒಳಗೊಂಡಂತೆ ಮಹಿಳಾ ಸಮುದಾಯಗಳ ವಾಸ್ತವಗಳನ್ನು ವಿವರಗಳಲ್ಲಿ ಅಧ್ಯಯನ ಮಾಡುವ ಅಗತ್ಯವಿದೆ ಎಂದು ಸಮಾನತೆಯೆಡೆಗೆ ವರದಿಯು ಅರ್ಥ ಮಾಡಿಸಿತ್ತು. ಈ ವರದಿಯ ತಯಾರಿಕೆಯಲ್ಲಿ ಇದ್ದ ಹಲವು ಮಹಿಳೆಯರು ಹಾಗೂ ವಿಶ್ವವಿದ್ಯಾಲಯಗಳ ಬೇರೆ ಬೇರೆ ಅಧ್ಯಯನ ವಿಭಾಗಗಳಲ್ಲಿ ಇದ್ದ ಹಲವು ಮಹಿಳೆಯರು ಒಗ್ಗೂಡಿ ಇದನ್ನು ಚರ್ಚಿಸಿದರು. SNDT ವಿಶ್ವವಿದ್ಯಾಲಯದಲ್ಲಿ ಮಹಿಳೆಯರನ್ನು ಕುರಿತು ಅಧ್ಯಯನ ಮಾಡಲು ಸ್ವತಂತ್ರವಾದ ಒಂದು ಪ್ರತ್ಯೇಕ ವಿಭಾಗವೇ ಬೇಕು ಎಂದು ಹಠ ಹಿಡಿದು ಕೂತರು. ಕೊನೆಗೆ ಅಂಥದೊಂದು ಅಧ್ಯಯನ ವಿಭಾಗವು ಮೊದಲಾಗುವಲ್ಲಿ ಯಶಸ್ವಿಯಾದರು. ಈವರೆಗಿನ ಮಹಿಳಾ ಶಿಕ್ಷಣದ ಕಲ್ಪನೆಯೇ ಮಹಿಳಾ ವಿರೋಧಿಯದಾಗಿತ್ತು. ಶಿಕ್ಷಣ ವ್ಯವಸ್ಥೆಯ ಅದೆಷ್ಟೋ ಜ್ಞಾನಶಾಖೆಗಳು ಮಹಿಳೆಯನ್ನು ಕುರಿತು ಹಲವು ಬಗೆಗಳಲ್ಲಿ ಚಿಂತಿಸುತ್ತಿದ್ದವು. ಆದರೆ ಮಹಿಳೆ ಎಂದರೆ ಒಂದು ದಡ್ಡ ಜೀವ, ಅದಕ್ಕೆ ಶಿಕ್ಷಣವನ್ನು ಕೊಟ್ಟು ಉದ್ಧರಿಸಬೇಕಿದೆ ಎಂಬ ಬಗೆಯ ಉದಾರವಾದಿ ಸುಧಾರಣಾವಾದಿ ಚಿಂತನೆ ಮಾತ್ರವೇ ಅಲ್ಲಿ ಇದ್ದದ್ದು. ಅಂದರೆ ಈ ಎಲ್ಲ ಜ್ಞಾನಗಳು ಮಹಿಳೆಯನ್ನು ಅಧೀನ ದರ್ಜೆಯ ಪ್ರಜೆ ಎಂಬುದನ್ನು ಮತ್ತೆ ಮತ್ತೆ ಸ್ಥಿರೀಕರಿಸಲು ಪಣತೊಟ್ಟಿದ್ದವು. ಮಹಿಳಾ ಅಧ್ಯಯನ ವಿಭಾಗವು ಈ ಮಾತನ್ನೇ ತನ್ನ ಕೇಂದ್ರ ಚಿಂತನೆಯನ್ನಾಗಿ ಮಾಡಿಕೊಂಡಿದ್ದು, ಮಹಿಳೆಯರು ತನ್ನನ್ನು ಕುರಿತು ಸ್ವತಃ ಚಿಂತನೆ ಮತ್ತು ಸಂಶೋಧನೆಗಳನ್ನು ನಡೆಸುತ್ತಾಳೆ. ಈ ಸಂಶೋಧನೆಯ ವಿಶೇಷವೆಂದರೆ ಅದರಲ್ಲಿ ಅವಳು ಸಂಶೋಧಕಿಯೂ ಹೌದು, ಅವಳೇ ತನ್ನ ಸಂಶೋಧನೆಯ ವಸ್ತುವೂ ಹೌದು. ಇದೊಂದು ಸಂಕೀರ್ಣವಾದ ಅಷ್ಟೇ ಅನನ್ಯವಾದ ಜ್ಞಾನದ ಹಾದಿ. ಅಂದರೆ ವಿದ್ಯಾವಂತರು ಎನಿಸಿದ ತಮ್ಮಂತಹ
ಎಲ್ಲ ಮಹಿಳೆಯರು ತಾವು ಪಡೆದು ಬಂದ ಜ್ಞಾನದ ತರಬೇತಿಯನ್ನು ಪ್ರಶ್ನೆಗೆ ಒಳಪಡಿಸಿ ನಿಲ್ಲುವ ದೊಡ್ಡ ಪಲ್ಲಟ. ಈ ಮಹಿಳೆಯರು ಜಾಗತಿಕವಾಗಿ ನಡೆಯುತ್ತಿದ್ದ ಸ್ತ್ರೀವಾದಿ ಚರ್ಚೆಗಳನ್ನು ತಮ್ಮ ತಿಳುವಳಿಕೆಯ ಭಾಗವಾಗಿ ಸ್ವೀಕರಿಸಲು ಆರಂಭಿಸಿದ್ದರು. ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ, ಏಕೆಂದರೆ ಅಲ್ಲಿನ ಸ್ತ್ರೀವಾದವೂ ಪಿತೃಪ್ರಧಾನ ವ್ಯವಸ್ಥೆಯು ನಿರ್ಮಿಸಿದ ಜ್ಞಾನ ವಲಯಗಳನ್ನು ಪ್ರಶ್ನಿಸುವ ಮೂಲಕವೇ ತನ್ನದೇ ಸ್ವಂತದ ಹಾದಿಯನ್ನು ರೂಪಿಸಿಕೊಂಡಿದ್ದು. ಅಲ್ಲಿನ ಚರ್ಚೆಗಳನ್ನು ಇಲ್ಲಿನ ಸಂದರ್ಭಕ್ಕೆ ಹೊಂದಿಕೆಯಾಗುವಂತೆ ಬಳಸುವುದು ಸರಿಯಾದ ಹೆಜ್ಜೆಯೇ ಆಗುತ್ತದೆ. ಅಲ್ಲಿ ಅಥವಾ ಇಲ್ಲಿ ಎರಡು ಕಡೆಯೂ ಪಿತೃಪ್ರಧಾನತೆ ಎಂಬುದೇ ಮೂಲಭೂತ ತಾತ್ವಿಕ ಪ್ರಶ್ನೆ. ನಾವು ಸ್ಥಳೀಯ ಪ್ರಶ್ನೆಗಳಿಗೆ ಅನ್ವಯಿಸಿ ಈ ತಾತ್ವಿಕ ಪ್ರಶ್ನೆಗಳನ್ನು ಚರ್ಚಿಸಬೇಕು ಎಂಬುದು ಮಾತ್ರವೇ ಇರುವ ವ್ಯತ್ಯಾಸ. ಭಾರತದಲ್ಲಿ ಮಹಿಳಾ ಅಧ್ಯಯನವು ಇಂತಹ ಸರಿಯಾದ ತಳಹದಿಯನ್ನು ರೂಪಿಸಿಕೊಂಡೇ ಆರಂಭವಾಯಿತು. ಇಂದಿಗೂ ಈ ಮಾದರಿಯು ಉಪಯುಕ್ತವೇ ಆಗಿದೆ. ಆದರೆ ಭಾರತದಲ್ಲಿ ಶಿಕ್ಷಣ ವಲಯದ ಒಂದು ಮುಖ್ಯ ಜ್ಞಾನ ವಲಯ ಎನಿಸಿ ಬೆಳೆಯಲು ಮಹಿಳಾ ಅಧ್ಯಯನಗಳಿಗೆ ಅವಕಾಶಗಳು ಅಷ್ಟಾಗಿ ತೆರೆದುಕೊಳ್ಳಲೇ ಇಲ್ಲ ಎಂಬುದೇ ವಾಸ್ತವ. ಈ ಕಥೆಯನ್ನು ಹಿಡಿದರೆ ಅದೊಂದು ದೊಡ್ಡ ಅಧ್ಯಾಯವಾಗುತ್ತದೆ. ಇಲ್ಲಿ ಮಹಿಳಾ ಅಧ್ಯಯನದ ಮಹತ್ವ, ಅದರ ವೈಧಾನಿಕತೆ ಹಾಗೂ ರಾಜಕೀಯ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯಕ್ಕಾಗಿ ಮಾತ್ರ ಇಷ್ಟನ್ನು ಹೇಳಬೇಕಾಯಿತು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಪಿತೃಪ್ರಧಾನತೆಯ ವಿರುದ್ಧವಾಗಿ ತನ್ನದೇ ರಾಜಕೀಯ ಧೋರಣೆಯನ್ನು ಹೊಂದಿರುವ ಜ್ಞಾನ ವಲಯಕ್ಕೆ ಉಳಿಗಾಲವಿಲ್ಲ ಎಂಬುದನ್ನೇ ಮಹಿಳಾ ಅಧ್ಯಯನಗಳ ಪರಿಸ್ಥಿತಿಯು ಸ್ಪಷ್ಟಪಡಿಸುವುದು. ಮೆಕ್ಸಿಕೋದ ಸಮ್ಮೇಳನದಲ್ಲಿ ಸಮಾನತೆಯ ಎಡೆಗೆ ವರದಿಯನ್ನು ಅದನ್ನು ಸಿದ್ಧಪಡಿಸಿದ ಸಮಿತಿಯು ಸ್ವತಂತ್ರವಾಗಿ ಪ್ರಸ್ತುತಪಡಿಸುವ ಅವಕಾಶ ಸಿಗಲಿಲ್ಲ. ಬದಲಿಗೆ ಸರ್ಕಾರದ ಅಂಗಸಂಸ್ಥೆಯೇ ಆದ ICSSR ನಿರ್ದೇಶನದಂತೆ ಮಾತ್ರವೇ ಅದನ್ನು ಪ್ರಸ್ತುತಪಡಿಸಬೇಕಾಗಿ ಬಂತು. ಇದನ್ನೆಲ್ಲ ಇಷ್ಟು ವಿವರಿಸಿದ ಕಾರಣ ಒಂದೇ: ಸ್ತ್ರೀವಾದಿ ಚಿಂತನೆ ಎಂಬುದು ತಾತ್ವಿಕ ಚೌಕಟ್ಟುಗಳನ್ನು ಆಧರಿಸಿ ಮಂಡಿತವಾಗದಿದ್ದರೆ ಒಂದು ವೈಯಕ್ತಿಕ ಅಭಿಪ್ರಾಯವೋ ಎಂಬಂತೆಯೇ ಕೇಳಿಸುವುದು. ಅದು ಸಮುದಾಯದ ಚಿಂತನೆ ಎನಿಸಿ ಜನಮಾನಸದ ಭಾಗವಾಗಿ ಪರಿಣಾಮವನ್ನು ಬೀರಲಾರದು. ಆಗ ನಮ್ಮ ಚಿಂತನೆಗಳು ಒಂದು ಸ್ಪಷ್ಟ ಸ್ತ್ರೀವಾದಿ ರಾಜಕೀಯ ನಿಲುವನ್ನು ಮಂಡಿಸಬೇಕು ಎಂಬ ಸ್ತ್ರೀವಾದದ ಮುಖ್ಯ ಉದ್ದೇಶವನ್ನೇ ಸೋಲಿಸಿರುತ್ತವೆ. ಮಹಿಳಾ ಬದುಕುಗಳನ್ನು ಕುರಿತ ಮುಖ್ಯ ರಾಚನಿಕ ಪ್ರಶ್ನೆಗಳನ್ನು ಕೇಳುವುದೇ ಅಸಾಧ್ಯವಾಗುತ್ತದೆ. ಸಾಹಿತ್ಯ ವಿಮರ್ಶೆಯ ಸಂದರ್ಭಕ್ಕೂ ಇದೇ ಮಾತು ಅನ್ವಯಿಸುತ್ತದೆ. ಬಿಡಿ ಚಿಂತನೆಗಳು ಕೆಲವು ವ್ಯಕ್ತಿಗಳಲ್ಲಿ ಬದಲಾವಣೆಗಳನ್ನು ತರಬಹುದು, ಆದರೆ ಅವು ಸಮುದಾಯವನ್ನು ಇಡಿಯಾಗಿ ಜಾಗೃತಗೊಳಿಸುವ ಸಾಮರ್ಥ್ಯದವು ಎನಿಸುವುದಿಲ್ಲ. ಚಿಂತನೆಗಳು ಸಮುದಾಯಗಳನ್ನು ತಲುಪಬೇಕು ಎಂದರೆ ಅವು ಅಧ್ಯಯನಗಳ ವ್ಯಾಪ್ತಿಯನ್ನು ಪಡೆಯುವುದು ಅನಿವಾರ್ಯವಾಗುತ್ತದೆ. ಅಂದರೆ ಮೊದಲಿಗೆ ಸಮಾನ ಮನಸ್ಕ ಚಿಂತಕರ ಗುಂಪುಗಳು ಹುಟ್ಟಬೇಕಾಗುತ್ತದೆ. ಆಗ ವ್ಯಕ್ತಿ ಚಿಂತನೆಗಳು ಹಲವು ಎಳೆಗಳಲ್ಲಿ ವಿಸ್ತರಿಸುತ್ತವೆ. ಹಲವು ವ್ಯಕ್ತಿಗಳ ಚರ್ಚೆಗಳಲ್ಲಿ ವಿಸ್ತರಿಸುತ್ತಾ ಅವು ತಾತ್ವಿಕ ಅಧ್ಯಯನಗಳ ವ್ಯಾಪ್ತಿಯನ್ನು ಪಡೆಯುತ್ತವೆ. ಸಹಜವಾಗಿಯೇ ಇವು ಹಲವು ಸಮುದಾಯಗಳನ್ನು ಒಳಗೊಳ್ಳುವ ಗುಣದವೂ ಆಗುತ್ತವೆ. ಇಂಥ ಅಧ್ಯಯನಗಳನ್ನು ಜನಸಾಮಾನ್ಯರಿಗೂ ತಲುಪಿಸಬೇಕು, ಅವರನ್ನು ಜಾಗೃತಗೊಳಿಸಬೇಕು ಎಂದರೆ ಅಧ್ಯಯನಕಾರರು ಅದಕ್ಕಾಗಿ ವಿಶೇಷ ಕಾರ್ಯಯೋಜನೆಗಳನ್ನು ರೂಪಿಸಬೇಕಾಗುತ್ತದೆ. ಸ್ತ್ರೀವಾದದ ಮಾತಿಗೆ ಬಂದರೆ ಪಶ್ಚಿಮದಲ್ಲಿ ಇಂತಹ ಪ್ರಯತ್ನಗಳು ನಿರಂತರವಾಗಿ ಮತ್ತು ಕ್ರಮಾಗತವಾಗಿ ನಡೆದವು. ಹಾಗಾಗಿಯೇ ಅಲ್ಲಿ ನಡೆದ ಮಹಿಳಾ ಚಳುವಳಿಗಳಲ್ಲಿ ಹೆಚ್ಚಿನ ಪ್ರಜ್ಞಾವಂತ ಮಹಿಳೆಯರು ಭಾಗವಹಿಸುವಂತೆ ಆಯಿತು. ಮುಂದಿನ ಹಂತಗಳಲ್ಲಿ ಸ್ತ್ರೀವಾದಿ ಚಿಂತನೆಗಳ ಮಹತ್ವವನ್ನು ಪುರುಷರಿಗೂ ಅರ್ಥ ಮಾಡಿಸುವ ಕೆಲಸಗಳು ನಡೆದವು. ಪಿತೃಪ್ರಧಾನತೆಯ ಪಾಠಗಳು ತಮಗೂ
ಹಾನಿಯನ್ನು ಉಂಟು ಮಾಡುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಂಡ ಪುರುಷರೂ ಸ್ತ್ರೀವಾದಿ ಹೋರಾಟಗಳಲ್ಲಿ ಭಾಗವಹಿಸಿದರು. ಪಶ್ಚಿಮದಲ್ಲಿ ಸ್ತ್ರೀವಾದಿಗಳು ನಡೆಸುತ್ತಾ ಬಂದ ನಿರಂತರ ಪ್ರಯತ್ನಗಳಿಂದಾಗಿ ಅಲ್ಲಿನ ಕಿರಿಯ ತಲೆಮಾರಿನ ಹುಡುಗಿಯರು ಮಾತ್ರವಲ್ಲ, ಹುಡುಗರೂ ಕೂಡ ಸ್ತ್ರೀವಾದವನ್ನು ಅಪ್ಪಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಅಲ್ಲಿನ ಅಧಿಕಾರ ವಲಯಗಳು ಅಡೆತಡೆಗಳನ್ನು ಒಡ್ಡದೆ ಸುಮ್ಮನೆ ಕುಳಿತಿವೆ ಎಂದೇನಲ್ಲ. ಆದರೆ ಜನಸಮುದಾಯವೇ, ಅದರಲ್ಲೂ ಕಿರಿಯ ತಲೆಮಾರಿನವರು ಜಾಗೃತವಾಗಿ ನಿಂತಾಗ ಹೋರಾಟಗಳಾದರೂ ಜಾರಿಯಲ್ಲಿರುತ್ತವೆ. ಇಲ್ಲವಾದರೆ ಚಿಂತನೆಗಳು ಕೇವಲ ವಿದ್ವತ್ತಿನ ಪ್ರದರ್ಶನಕ್ಕಾಗಿ ಬಳಕೆಗೊಳ್ಳುವ ಸರಕುಗಳಾಗಿ ಉಳಿಯಬಹುದು ಅಷ್ಟೆ. ಸಮಾನತೆಯ ಎಡೆಗೆ ವರದಿಯು ಪ್ರಸ್ತುತಗೊಂಡ ಹೊಸತರಲ್ಲಿ ತಾತ್ಕಾಲಿಕವೇ ಆದರೂ ಭಾರತದ ಮಹಿಳಾ ಬದುಕುಗಳಲ್ಲಿ ಒಂದಷ್ಟು ಸುಧಾರಣೆಗಳು ಬರಲು ಕಾರಣವಂತೂ ಆಯಿತು. ಇದು ಇಂಡಿಯಾದಲ್ಲಿ ಮಹಿಳೆಯರ ಸ್ಥಿತಿಗತಿಗಳನ್ನು ಕುರಿತು ನಡೆದ ವಿಮರ್ಶಾತ್ಮಕ ಅಧ್ಯಯನ ವರದಿಯ ಮೊಟ್ಟ ಮೊದಲ ದಾಖಲೆ. ಅದು ಮಹಿಳೆಯರಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ವಲಯಗಳಿಗೆ ಪ್ರವೇಶ ದೊರೆಯದ ಹಾಗೆ ತಡೆಗಳನ್ನು ಹಾಕುತ್ತಾ ಬರಲಾಗಿದೆ ಎಂಬುದನ್ನು ಗಂಭೀರ ಅಧ್ಯಯನಗಳ ಮೂಲಕ ಅಂಕಿ ಅಂಶಗಳ ಆಧಾರಗಳ ಸಹಿತವಾಗಿ ಸಾಬೀತು ಮಾಡಿತ್ತು. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರೂಢಿ ಅಭ್ಯಾಸಗಳಲ್ಲಿ ಕಂಡುಬರುವ ತಾರತಮ್ಯದ ಬಗೆಗಳನ್ನು ಸೂಕ್ಷ್ಮ ವಿಶ್ಲೇಷಣೆಗಳೊಂದಿಗೆ ವಿಮರ್ಶಾತ್ಮಕವಾಗಿ ನಿರೂಪಿಸಿತ್ತು. ಮಹಿಳೆಯರಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಅವಕಾಶಗಳನ್ನು ಮುಚ್ಚಿ ಹಾಕುವ ಸಂಗತಿಗಳನ್ನು ಗುರುತಿಸಿ ವಿಶದವಾಗಿ ವಿವರಿಸಿತ್ತು. ಈ ವರದಿಯು ಆ ಕಾಲದ ಸ್ವತಂತ್ರ ಭಾರತದಲ್ಲಿ ಮಹಿಳಾ ಚಳುವಳಿಗಳು ರೂಪುಗೊಳ್ಳಲು ಅಗತ್ಯವಾದ ಅಡಿಪಾಯ ಎನಿಸಿತು. ಅದರಲ್ಲೂ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ಚಳುವಳಿಗಳು ಹೆಚ್ಚು ಸಶಕ್ತವಾದವು. ವರದಿಯು ಸರ್ಕಾರದ ಹಂತದಲ್ಲಿ ಪಾಲಿಸಿಗಳನ್ನು ಮಾಡುವವರ ಮೇಲೆ ಪ್ರಭಾವಗಳನ್ನು ಬೀರಿದ್ದೂ ಉಂಟು. ಈ ವರದಿಯು ಬಾಲಕಿಯರ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿತ್ತು. ಇದು ಮುಖ್ಯವಾಗಿ ನಿಯಮಾವಳಿಗಳನ್ನು ರೂಪಿಸುವವರು ಗಮನಿಸಲೇಬೇಕಾದ ಸಂಗತಿ ಎನಿಸಿತು. ಈ ವರದಿಯನ್ನು ತಯಾರಿಸಿದ ವೀಣಾ ಮಜುಮ್ದಾರ್, ಲೋತಿಕಾ ಸರ್ಕಾರ್ ಮತ್ತಿತರರು ಮುಂದೆ ದೆಹಲಿಯಲ್ಲಿ ಮಹಿಳಾ ಅಭಿವೃದ್ಧಿ ಕೇಂದ್ರವು ಸೆಂಟರ್ ಫಾರ್ ವುಮೆನ್ಸ್ ಡೆವಲಪ್ಮೆಂಟ್ ಸ್ಟಡೀಸ್ ಸ್ಥಾಪನೆ ಆಗುವಂತೆ ನೋಡಿಕೊಂಡರು. ಈ ವರದಿಯು ಲಿಂಗತ್ವ ಸಮಾನತೆಯನ್ನು ಕುರಿತು ಹೆಚ್ಚಿನ ಚರ್ಚೆಗಳನ್ನು ಹುಟ್ಟುಹಾಕಿತು. ಸರ್ಕಾರ, ವಿದ್ವತ್ತಿನ ವಲಯ ಹಾಗೂ ಮಹಿಳಾ ಸಂಘ ಸಂಸ್ಥೆಗಳು ಇದರತ್ತ ಹೆಚ್ಚಿನ ಗಮನ ಹರಿಸುವಂತೆಯೂ ಆಯಿತು. ಮಹಿಳೆಯರ ಸ್ಥಿತಿಗತಿಗಳನ್ನು ಕುರಿತ ಈ ಬಗೆಯ ಅಧ್ಯಯನಗಳು ಇನ್ನಷ್ಟು ನಡೆದವಾದರೂ ಅವುಗಳಲ್ಲಿ ತೊಡಗಿಕೊಂಡದ್ದು ಸ್ವಂತ ಆಸಕ್ತಿಯ ಕೆಲವು ವ್ಯಕ್ತಿಗಳು ಮಾತ್ರವೇ, ಅಥವಾ ಮೀರಿದ್ದಕ್ಕೆ ಕೆಲವು ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳು ಮಾತ್ರವೇ. ಇದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಪಾಶ್ಚಾತ್ಯ ದೇಶಗಳಲ್ಲಿ ಕೂಡ ಅಲ್ಲಿನ ಶೈಕ್ಷಣಿಕ ವ್ಯವಸ್ಥೆಯ ಭಾಗವಾಗಿ ಮಹಿಳಾ ಅಧ್ಯಯನಗಳು ನೆಲೆಗೊಳ್ಳಲು ಬಹಳವೇ ಶ್ರಮ ವಹಿಸಬೇಕಾಯಿತು. ಇಂದಿಗೂ ಅವು ಕಠಿಣವಾದ ಸಮಸ್ಯೆಗಳಲ್ಲಿಯೇ ಇವೆ ಎಂದು ಅವರು ಕೂಡ ಹೇಳುತ್ತಾರೆ. ಇದು ಪಿತೃಪ್ರಧಾನತೆಯ ಸಮಾಜದಲ್ಲಿ ಸಹಜವೂ ನಿರೀಕ್ಷಿತವೂ ಆದ ಸಂಗತಿಯೇ. ಭಾರತದಲ್ಲೂ ಇದೇ ಪರಿಸ್ಥಿತಿ ಅಷ್ಟೇ. ಒಂದು ವಿಷಯವು ಹೆಚ್ಚು ಜನರಿಗೆ ತಲುಪಿ ವ್ಯಾಪ್ತಿಯನ್ನು ಪಡೆದು ಚರ್ಚೆಗಳು ನಡೆಯಬೇಕು ಎಂದರೆ ಆ ವಿಷಯವು ಶಿಕ್ಷಣದ ಪ್ರಾಥಮಿಕ ಹಂತಗಳಿಂದಲೇ ಪ್ರವೇಶವನ್ನು ಪಡೆಯಬೇಕು. ಭಾರತದ ಶಾಲೆಗಳ ಮಾತಿರಲಿ, ಪದವಿ ತರಗತಿಗಳಲ್ಲಿ ಕೂಡ ಮಹಿಳಾ ಅಧ್ಯಯನಗಳು ಪ್ರವೇಶ ಪಡೆಯಲು ಸಾಧ್ಯವಾಗಿರುವುದು ತುಂಬಾ ಕಡಿಮೆಯೇ. ಅಪರೂಪಕ್ಕೆ ಕೆಲವೇ ವಿಶ್ವವಿದ್ಯಾಲಯಗಳ ಉನ್ನತ ಪದವಿಯ ಹಂತದಲ್ಲಿ ಮಹಿಳಾ ಅಧ್ಯಯನಗಳು ಇವೆ. ಇಲ್ಲಿ ವಿದ್ಯಾರ್ಥಿಗಳು ಸ್ತ್ರೀವಾದದ ಅ ಆ ಇ ಈ ಕಲಿಯಲು ಆರಂಭಿಸುತ್ತಾರೆ. ಪಿತೃಪ್ರಧಾನ ವ್ಯವಸ್ಥೆಯ ಸಮಾಜದಲ್ಲಿ ಮಹಿಳಾ ಅಧ್ಯಯನಗಳು ಎದುರಿಸುವ ಸಮಸ್ಯೆಗಳನ್ನು ಕುರಿತೇ ದೊಡ್ಡ ಮಟ್ಟದ ಅಧ್ಯಯನಗಳು ನಡೆಯುವಷ್ಟಿದೆ. ಈ ಮಾತನ್ನು ಇಲ್ಲಿ ಹೆಚ್ಚು ಬೆಳೆಸುವುದಿಲ್ಲ.
ಬದಲಿಗೆ ಬಿಡಿ ಬಿಡಿ ಚಿಂತನೆಗಳು ಹಾಗೂ ವ್ಯವಸ್ಥಿತ ಸಮುದಾಯವೆನಿಸಿ ನಡೆಯುವ ಅಧ್ಯಯನಗಳ ನಡುವೆ ಉಂಟಾಗುವ ವ್ಯತ್ಯಾಸವನ್ನು ಗ್ರಹಿಸಲು ಇದನ್ನು ಹೇಳಬೇಕಾಯಿತು ಅಷ್ಟೇ. ಮಹಿಳೆಯರ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಏನಾದರೂ ದೀರ್ಘಕಾಲೀನ ಬದಲಾವಣೆಗಳು, ಪರಿವರ್ತನೆಗಳು ಬರಬೇಕೆಂದರೆ ಆ ಬಗೆಯ ನಿರ್ಣಯಗಳು ಆಡಳಿತ ವ್ಯವಸ್ಥೆಯ ನೀತಿ ನಿರೂಪಣೆಗಳಲ್ಲಿ ಘೋಷಿತವಾಗಬೇಕು ಮತ್ತು ಕಾರ್ಯಯೋಜನೆಗಳ ಮೂಲಕ ಜಾರಿಗೊಳ್ಳಬೇಕು. ಆಡಳಿತ ವ್ಯವಸ್ಥೆಗಳು ಜನಸಮುದಾಯದ ಒತ್ತಾಯದ ದನಿಗಳು ಇಲ್ಲವೆಂದರೆ ಜನರ ಕೆಲಸವನ್ನು ಮಾಡುವುದಿಲ್ಲ. ಅದರಲ್ಲೂ ಪಿತೃಪ್ರಧಾನ ವ್ಯವಸ್ಥೆಯ ಆಡಳಿತಗಳು ಮಹಿಳಾ ಪರವಾದ ನೀತಿ ನಿರೂಪಣೆಗಳನ್ನು ತಾವಾಗಿಯೇ ಮಾಡುತ್ತವೆ ಎಂದು ನಿರೀಕ್ಷಿಸುವುದೂ ಕೂಡ ಸಾಧ್ಯವಿಲ್ಲ. ಒತ್ತಾಯಗಳು ಬಂದಾಗಲೂ ಅವನ್ನು ಯಾಮಾರಿಸುವ, ಬಾಯಿ ಮುಚ್ಚಿಸಿ ದನಿ ಎತ್ತದಂತೆ ಮಾಡುವ ಕ್ರಮಗಳೇ ಹೆಚ್ಚಾಗಿ ಕಾಣುತ್ತವೆ. ಈ ಹಿನ್ನೆಲೆಯಲ್ಲಿಯೇ ಒಂದು ಮಾತನ್ನು ಹೇಳಬಹುದು. ಮಹಿಳಾ ಚಳುವಳಿಗಳು ಮತ್ತು ಅವುಗಳಿಗೆ ಒತ್ತಾಸೆಯಾಗಿ ನಿಲ್ಲುವ ಮಹಿಳಾ ಅಧ್ಯಯನಗಳು ಜೊತೆಗೂಡಿ ನಿಂತರೆ ಮಾತ್ರವೇ ಸ್ತ್ರೀವಾದಿ ಚಿಂತನೆಗಳು ಎಂಬುದಕ್ಕೆ ಅರ್ಥ ಬರುತ್ತದೆ. ಅಲಾಯದವಾಗಿ ನಿಂತ ಚಿಂತನೆಗಳಿಗೂ ಅರ್ಥ ಇರುವುದಿಲ್ಲ, ಅಧ್ಯಯನಗಳಿಗೂ ಅರ್ಥ ಇರುವುದಿಲ್ಲ. ಈ ಅರ್ಥದಲ್ಲಿ ಹೇಳುವುದಾದರೆ 1974ಕ್ಕೂ ಮುಂಚೆ ಭಾರತದಲ್ಲಿ ಹೆಂಗಸಿನ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನಗಳು ನಡೆದಿಲ್ಲ. ಹೆಂಗಸಿನ ಸ್ಥಿತಿಗತಿಗಳ ಬಗ್ಗೆ ಹಲವಾರು ಬಗೆಯ ಚಿಂತನೆಗಳು ನಡೆದಿವೆ. ಹಾಗೆ ನೋಡಿದರೆ ಪಿತೃಪ್ರಧಾನ ಚಿಂತನೆಯಲ್ಲೂ ಹೆಂಗಸಿನ ಸ್ಥಿತಿಗತಿಗಳ ಬಗ್ಗೆ ಅದೊಂದು ಬಗೆಯ ಚಿಂತನೆ ಇದ್ದೇ ಇದೆ. ಪಿತೃಪ್ರಧಾನತೆಗೆ ತನ್ನನ್ನು ತಾನು ಒಪ್ಪಿಸಿಕೊಂಡು ವಿಧೇಯಳಾಗಿ ಬದುಕುವ ಹೆಣ್ಣನ್ನು ಔದಾರ್ಯದಿಂದ ನಡೆಸಿಕೊಳ್ಳಲು ಪುರುಷರಿಗೆ ಅದು ಹೇಳುತ್ತದೆ. ಆದರೆ ಅಧ್ಯಯನಗಳ ನಂತರದಲ್ಲಿ ನಾವು ಹೀಗ ಹೇಳುತ್ತಿರುವುದು ಹೆಣ್ಣನ್ನು ನಡೆಸಿಕೊಳ್ಳುವ ಕ್ರಮವೇ ಬದಲಾಗಬೇಕಿದೆ ಎಂಬ ಗಂಭೀರವಾದ ಮೂಲಭೂತ ಸಂಗತಿಯನ್ನು ಕುರಿತು. ಮಹಿಳೆಯರನ್ನು ಕುರಿತು ಈವರೆಗೆ ಅದೆಷ್ಟೋ ಒಳ್ಳೆಯ ಭಾವನೆ ಇರುವ ಚಿಂತನೆಗಳು ಬಂದಿವೆ. ಆದರೆ ಈ ಚಿಂತನೆಗಳೆಲ್ಲವೂ ಮಹಿಳೆಯನ್ನು ಕುಟುಂಬ, ವಿವಾಹಗಳೆಂಬ ಸಂಸ್ಥೆಗಳಿಗೆ ಸೀಮಿತಗೊಳಿಸಿಯೇ ಮಾತಾಡಿದವು. ಮಹಿಳಾ ಅಧ್ಯಯನಗಳು ಹೆಣ್ಣಿನ ಸಾಮಾಜಿಕ ಸಮಸ್ಯೆಗಳ ಮೂಲಭೂತ ಕಾರಣವನ್ನು ಶೋಧಿಸಿದವು. ಪಿತೃಪ್ರಧಾನತೆಯೇ ಹೆಣ್ಣಿನ ಸಮಸ್ಯೆಯ ಮೂಲ ಕಾರಣ. ಈ ವ್ಯವಸ್ಥೆಯ ಭಾಗವೇ ಆದ ವಿವಾಹ, ಕುಟುಂಬ ಎಂಬ ಸಂಸ್ಥೆಗಳಿಂದಲೇ ಮಹಿಳೆಯರು ಸಮಸ್ಯೆಗಳನ್ನು ಎದುರಿಸುತ್ತಾರೆ ಎಂಬುದನ್ನು ಕಂಡುಕೊಂಡವು. ಹಾಗಾಗಿ ಮಹಿಳೆಯ ಯಾವುದೇ ಸಮಸ್ಯೆಯನ್ನು ಒಂದು ಬಿಡಿ ಪ್ರಶ್ನೆ ಎಂದು ನೋಡಲಾಗದು. ಈ ಬಿಡಿ ಸಮಸ್ಯೆಯ ಮೂಲ ಕಾರಣವು ಪಿತೃಪ್ರಧಾನತೆ ಮತ್ತು ಅದು ತನ್ನ ಕಾರ್ಯಸೂಚಿಗಳ ನಿರ್ವಹಣೆಗೆಂದೇ ಸ್ಥಾಪಿಸಿರುವ ಹಲವು ಸಾಂಸ್ಥಿಕ ರಚನೆಗಳ ನಿಯಮಾವಳಿಗಳಲ್ಲಿ ಅಡಗಿರುತ್ತದೆ. ಇನ್ನೂ ಹೇಳಬೇಕೆಂದರೆ ಮೇಲುನೋಟಕ್ಕೆ ಒಬ್ಬ ಹೆಣ್ಣಿನ ಸಮಸ್ಯೆ ಎಂದು ಕಾಣುವ ಪ್ರಸಂಗವು ಇಡೀ ಮಹಿಳಾ ಸಮುದಾಯದ ಪ್ರಶ್ನೆಯೇ ಆಗಿರುವುದೂ ಉಂಟು. ಮಹಿಳೆಯರ ಬಗ್ಗೆ ನಡೆದ ಯಾವ ಚಿಂತನೆಗಳೂ ಮಹಿಳಾ ಬದುಕಿನ ಸಮಸ್ಯೆಗಳನ್ನು ಸಮಗ್ರವಾಗಿ ಗ್ರಹಿಸಲಿಲ್ಲ. ಬದಲಿಗೆ ಕಣ್ಣಿಗೆ ಕಂಡು ಬಂದ ಒಂದು ಸಮಸ್ಯೆಯನ್ನು ಬಿಡಿಯಾಗಿಯೇ ನೋಡಿದವು ಎನ್ನಬಹುದು. ಸಮಗ್ರ ಅಧ್ಯಯನಗಳಿಗೂ ಬಿಡಿ ಚಿಂತನೆಗಳಿಗೂ ಇರುವ ವ್ಯತ್ಯಾಸ ಕೂಡ ಇದೇ ಆಗಿದೆ.